ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಇಂದ್ರಜಿತುವು ಪರಸ್ಪರ ನಿಂದಿಸುವುದು ಎಂಬ 87ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಹಜವಾಗಿಯೇ ಯಾರಿಗೂ ತಿಳಿಯಲಾಗದಂತೆ, ಅದರಲ್ಲೂ ವಿಶೇಷವಾಗಿ ರಾಮ ಲಕ್ಷ್ಮಣಾದಿ ಶತ್ರುಗಳಿಗೆ ತಿಳಿಯಲಾಗದಂತೆ ವಿಭೀಷಣನು ರಹಸ್ಯವಾಗಿ ಮಾಡುತ್ತಿದ್ದ ಹೋಮದ ಹಿನ್ನೆಲೆಯನ್ನು ಅರಿತವನಾದ ವಿಭೀಷಣನು ಲಕ್ಷ್ಮಣನನ್ನು ಸಮಸ್ತ ಕಪಿಸೇನೆಯೊಂದಿಗೆ ಅಲ್ಲಿಗೆ ಕರೆತಂದದ್ದು ಕಂಡಾಗ ವಿಭೀಷಣನಿಗೆ ಕೋಪ ಬಾರದೇ ಇರುವುದೇ. ಅನಂತರ ವಿಭೀಷಣನು ಲಕ್ಷ್ಮಣನನ್ನು ನಿಕುಂಭಿಳೆ ಎಂಬ ಹೋಮಶಾಲೆಯ ಬಳಿಗೆ ಕರೆದೊಯ್ದು ಅಲ್ಲಿದ್ದ ಆಲದ ಮರವನ್ನು ತೋರಿಸಿ ಹೀಗೆಂದನು: ಲಕ್ಷ್ಮಣ, ಇಂದ್ರಜಿತುವು ಯಾವಾಗ ಸಮರ ಭೂಮಿಗೆ ತೆರಳಬೇಕಾದರೂ ಈ ಹೋಮ ಮಂಟಪಕ್ಕೆ ಬಂದು ವಿದ್ಯುಕ್ತ ಪ್ರಕಾರದಲ್ಲಿ ರಣವಿಜಯ ಹೋಮವನ್ನು ಮಾಡಿ ಆಮೇಲೆ ರಣಭೂಮಿಗೆ ಬಂದು ಆ ರಣವಿಜಯ ಹೋಮದ ಮಹಿಮೆಯಿಂದ ರಣರಂಗದಲ್ಲಿ ಯಾರಿಗೂ ಕಾಣಿಸಿಕೊಳ್ಳದೆ, ಅಂದರೆ ಅಂತರ್ಧಾನನಾಗಿಯೇ ನಿಂತುಕೊಂಡು ಬ್ರಹ್ಮದೇವನು ಕೊಟ್ಟ ಬ್ರಹ್ಮಾಸ್ತ್ರದ ಮಹಿಮೆಯಿಂದ ಶತ್ರುಗಳನ್ನು ಕಟ್ಟಿ ಕೆಡಗಿ ಜಯಿಸುವನು. ನೀನು ಇಂದ್ರಜಿತುವನ್ನು ಜಯಿಸಬೇಕಾದ ಪಕ್ಷದಲ್ಲಿ ಆತನು ಆ ಆಲದ ಮರದಡಿಯಲ್ಲಿ ಹೋಮವನ್ನು ಮಾಡುವುದಕ್ಕೆ ಮೊದಲೇ ಆತನನ್ನು ಜಯಿಸಬೇಕಲ್ಲದೆ ಹೋಮ ಸಮಾಪ್ತಿಯಾದ ಮೇಲೆ ಜಯಿಸಲು ಶಕ್ಯವಲ್ಲ. ಆದ ಕಾರಣ ಈಗಾಗಲೇ ಉತ್ತಮವಾದ ಬಾಣಗಳನ್ನು ತೊಟ್ಟು ಇಂದ್ರಜಿತುವನ್ನು ರಥ ಸಾರಥಿ ಕುದುರೆ ಸಹಿತವಾಗಿ ಹೊಡೆದು ಕೆಡಹು ಎಂದು ನುಡಿದನು. ನೆನಪಿರಲಿ, ಈ ಹಿಂದಿನ 2 ಯುದ್ಧದಲ್ಲಿಯೂ 2 ಬಾರಿಯೂ ಕೂಡ ರಾಮಲಕ್ಷ್ಮಣರ ಮೇಲೆ ಇಂದ್ರಜಿತುವು ಗೆಲುವನ್ನು ಸಾಧಿಸುವುದಕ್ಕೆ ಈ ಹೋಮಗಳೇ ಕಾರಣವಾಗಿತ್ತು. ಆ ಮಾತನ್ನು ಕೇಳಿ ಲಕ್ಷ್ಮಣನು ಮಿತ್ರನಾದ ವಿಭೀಷಣನ ವಾಕ್ಯವು ಪ್ರಮಾಣವೆಂದು ತಿಳಿದು ತನ್ನ ಬಿಲ್ಲನ್ನು ತಿರುಗಿಸುತ್ತಾ ಯುದ್ಧ ಸನ್ನದ್ಧನಾಗಿ ನಿಂತಿದ್ದ ಸಮಯದಲ್ಲಿ ಇಂದ್ರಜಿತುವು ಪ್ರಜ್ವಲಿಸುವ ಯಜ್ಞ ಪುರುಷನಿಗೆ ಸಮಾನವಾದ ರಥದ ಮೇಲೆ ನಿಂತುಕೊಂಡು ಅಲ್ಲಿಗೆ ಬಂದನು. ಅವನು ವಿಭೀಷಣನನ್ನು ಕುರಿತು: ಎಲೈ ವಿಭೀಷಣ, ಇಂದು ನನ್ನೊಡನೆ ಯುದ್ಧವನ್ನು ಮಾಡು. ನೀನು ನಿನ್ನ ತಂದೆಯಾದ ರಾವಣೇಶ್ವರನ ತಮ್ಮ. ನೀನು ನನ್ನ ತಂದೆಯಾದ ರಾವಣೇಶ್ವರನ ತಮ್ಮ, ನನಗೆ ಚಿಕ್ಕಪ್ಪ. ನಿನಗೆ ಮಗನಾದ ನನ್ನ ಮೇಲೆ ಕೋಪ ಹುಟ್ಟುವುದಕ್ಕೆ ಕಾರಣವೇನು? ಎಲೈ ಅಜ್ಞಾನಿ, ನನಗೂ ನಿನಗೂ ದಾಯಾದಿಕೆಯಲ್ಲವೇ? ನೀನು ನನ್ನ ಒಡಹುಟ್ಟಿದವನಾದ ರಾವಣನನ್ನು ನೋಡದೆಯೂ ಧರ್ಮವನ್ನು ವಿಚಾರಿಸಿ ನೀನು ನಿನ್ನ ಒಡಹುಟ್ಟಿದವನಾದ ರಾವಣನನ್ನು ನೋಡದೆಯೂ ಧರ್ಮವನ್ನು ವಿಚಾರಿಸದೆಯೂ ನನ್ನ ಮೇಲೆ ಶತ್ರುಗಳನ್ನು ತಂದು ಬಿಟ್ಟೆ. ನನ್ನಿಂದ ನೀನು ಶರೀರವನ್ನು ಬಿಟ್ಟರೆ ನಿನ್ನ ಕಾರಣಕ್ಕಾಗಿ ನಾನು ಶರೀರವನ್ನು ಬಿಟ್ಟರೆ ನಿನ್ನನ್ನು ಕುರಿತು ರಾವಣೇಶ್ವರನು ದುಃಖ ಪಡುವನು. ನಿನ್ನ ಕ್ಷುದ್ರ ಬುದ್ಧಿಯಿಂದ ನಿನ್ನ ಆತ್ಮ ಬಂಧುಗಳನ್ನು ಬಿಟ್ಟು ಪರರಿಗೆ ಸೇವಕನಾದೆ. ಇದು ನಿನಗೆ ಉಚಿತವಲ್ಲ. ತನ್ನ ಆತ್ಮ ಬಂಧುಗಳನ್ನು ಕೂಡಿರುವುದೆತ್ತ? ಈ ನೀಚ ವೃತ್ತಿಯಾದ ಪರಾಧೀನತೆಯತ್ತ? ಮಹಾ ಗುಣವಂತನಾದ ಪರನಿಗಿಂತಲೂ ದುರ್ಗುಣಿಯಾದ ತನ್ನವನೇ ಉತ್ತಮನು. ಎಷ್ಟು ಕಷ್ಟ ಬಂದರೂ ತನ್ನವನೇ ಆಪ್ತನೆಂದು ನಂಬಬೇಕು. ಎಷ್ಟು ಹಿತವಂತನಾದರೂ ಅನ್ಯನೇ ಸರಿ. ಲೋಕದಲ್ಲಿ ಯಾವನು ತನ್ನ ಪಕ್ಷವನ್ನು ಬಿಟ್ಟು ಪರಪಕ್ಷವನ್ನು ಆಶ್ರಯಿಸುವನು, ಆ ಪುರುಷನು ಪರಪಕ್ಷದವರಿಂದ ತನ್ನ ಪಕ್ಷದವರನ್ನು ಕೊಲ್ಲಿಸಿ ತಾನು ಆ ಪರಪಕ್ಷದವರಿಂದ ಲಯವನ್ನೈದುವನು. ಅಕಟಕಟ, ಈ ನಿರ್ದಾಕ್ಷಿಣ್ಯ ಎಲ್ಲಿಂದ ಬಂದಿತು? ನೀನು ಸ್ವಪಕ್ಷದವರೊಡನೆ ವಿರೋಧವನ್ನು ಬೆಳೆಸಿರುವುದು ಆಶ್ಚರ್ಯಕರ ಎಂದನು. ಆ ಮಾತನ್ನು ಕೇಳಿ ವಿಭೀಷಣನು ತನ್ನ ಅಣ್ಣನ ಮಗನಾದ ಇಂದ್ರಜಿತುವನ್ನು ಕುರಿತು ಹೀಗೆಂದನು: ಎಲೈ ರಾವಣ ಪುತ್ರ, ನಾನು ಯಾವಾಗಲೂ ಘೋರ ಕರ್ಮವನ್ನು ಆಚರಿಸುತ್ತಾ ಅಧರ್ಮದಲ್ಲಿ ಮನವಿಡುವವನಲ್ಲ. ಲೋಕದಲ್ಲಿ ಒಡಹುಟ್ಟಿದವನಾದ ಅಣ್ಣನು ತಮ್ಮನ ಹಿತವಚನಗಳನ್ನು ಕೇಳದೆ ಉಪೇಕ್ಷೆ ಮಾಡಿ ಹೊರಡಿಸಿದ್ದುಂಟೆ? ಯಾವ ರೀತಿಯಲ್ಲಿ ನಿನ್ನ ತಂದೆಯಾದ ರಾವಣೇಶ್ವರನು ನನ್ನ ಮಾತುಗಳನ್ನು ಹಿತವೆಂದು ತಿಳಿಯದೆ ಉಪೇಕ್ಷಿಸಿ ನನ್ನನ್ನು ಮನೆಯಿಂದ ಹೊರಡಿಸಿದನು. ಲೋಕದಲ್ಲಿ ವಿವೇಕಿಯಾದ ಪುರುಷನು ಧರ್ಮ ಮಾರ್ಗವನ್ನು ಬಿಟ್ಟು ಪಾಪ ಕರ್ಮದಲ್ಲಿ ಆಸಕ್ತನಾದ ದುರ್ಜನನನ್ನು ಹಸ್ತಗತವಾದ ವಿಷವನ್ನು ಬಿಡುವಂತೆ ಬಿಟ್ಟು ಬಿಡುವುದೇ ಲೇಸು. ಲೋಕದಲ್ಲಿ ಬಲ್ಲವರು ಹಿಂಸೆ, ಪರದ್ರವ್ಯ,
ಪರಸ್ತ್ರೀಯರನ್ನು ಅಪಹರಿಸುವ ಪುರುಷನನ್ನು ಕಂಡರೆ ಹುಚ್ಚು ಹತ್ತಿ ಬೇಯುವ ಮನೆಯನ್ನು ಅತಿ ವೇಗದಿಂದ ಬಿಡುವಂತೆ ಬಿಟ್ಟು ಹೊರಡಬೇಕೆಂದು ಹೇಳುವರು. ಪರದ್ರವ್ಯವನ್ನು ಅಪಹರಿಸುವುದು, ಪರಸ್ತ್ರೀಯನ ಆಕಾಂಕ್ಷೆಯು, ತನಗಾಪ್ತರಾದ ಮಿತ್ರರಲ್ಲಿ ಸಂಶಯದಿಂದ ವಿಶ್ವಾಸವಿಲ್ಲದಿರುವಂತಹದ್ದು, ಈ ಮೂರು ಕೆಟ್ಟ ಗುಣಗಳುಳ್ಳವನು ತನ್ನನ್ನು ತಾನೇ ಕೆಡಿಸಿಕೊಳ್ಳುವನು. ನನ್ನ ಅಣ್ಣನಾದ ರಾವಣನಲ್ಲಿ ಮಹರ್ಷಿಗಳನ್ನು ಕೊಲ್ಲುವ ಗುಣವು, ದೇವತಾ ದ್ವೇಷವು, ಲೋಕದಲ್ಲಿ ತನಗಾರು ಸರಿಯಿಲ್ಲವೆಂಬ ದುರಭಿಮಾನವು, ಕೋಪವು, ಅತಿ ವೈರವು, ಸಮಸ್ತ ಪ್ರಾಣಿಗಳಲ್ಲಿ ಪ್ರತಿಕೂಲತೆಯು, ಇನ್ನೂ ಐಶ್ವರ್ಯವನ್ನು ಕ್ಷಯ ಮಾಡುವ ದುರ್ಗುಣಗಳು ಇವೆ. ಇಂಥ ದುರ್ಗುಣಗಳಿರುವ ಪುರುಷನಲ್ಲಿ ಸದ್ಗುಣಗಳಿದ್ದರೂ ಆ ದುರ್ಗುಣಗಳು ಆ ಸದ್ಗುಣಗಳನ್ನು ಮರೆಸಿ ಆ ಪುರುಷನನ್ನು ಲಯವನ್ನೈದಿಸುವವು. ನನ್ನ ಅಣ್ಣನಾದ ರಾವಣನಲ್ಲಿ ಇಂಥ ದುರ್ಗುಣಗಳಿರುವ ಕಾರಣ ನಾನು ಆತನನ್ನು ಬಿಟ್ಟು ಬಂದೆನು. ಎಲೆಯ ಹುಡುಗ, ಈಗ ನಿನಗೆ ಕಾಲವು ತುಂಬಿ ಯಮಮಂದಿರಕ್ಕೆ ಪ್ರಯಾಣ ಮಾಡುವ ಕಾಲವು ಬಂದಿರುವುದಾದ ಕಾರಣ ಇಂಥ ದುರ್ಬುದ್ಧಿಯುಳ್ಳವನಾಗಿ ದುರ್ವಚನಗಳನ್ನು ನುಡಿಯುತ್ತಿದ್ದೀಯೇ. ಎಲೆ ರಾಕ್ಷಸಾಧಮ, ಇನ್ನು ನಿನಗೆ ನಿಕುಂಭಿಳೆಯಲ್ಲಿ ಆಲದ ಮರದಡಿಯಲ್ಲಿರುವ ಹೋಮಶಾಲೆಗೆ ಹೋಗುವುದಕ್ಕೆ ಶಕ್ಯವಿಲ್ಲ. ರಣಭೂಮಿಯಲ್ಲಿ ಲಕ್ಷ್ಮಣನ ಬಾಣದಿಂದ ಯಮ ಮಂದಿರವನ್ನು ಸೇರುವೆ. ಈಗ ಸಮರ ಭೂಮಿಯಲ್ಲಿ ಲಕ್ಷ್ಮಣನಿಗೆದುರಾಗಿ ನಿಂತು ನಿನ್ನ ಸಾಹಸವನ್ನು ತೋರಿಸು. ನೀನು ಲಕ್ಷ್ಮಣನ ಬಾಣಗಳಿಗೆ ಎದುರಾಗಿ ನಿಂತು ಜೀವಸಹಿತ ಲಂಕಾಪಟ್ಟಣಕ್ಕೆ ತಿರುಗಿ ಹೋಗಲಾರೆ ಎಂದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.